music please. ಮೂಡಣ ಗುಡ್ಡದಿಂದ ಹಿಡಿದು ಪಡುವಣ ಸಮುದ್ರದ ತನಕ ಜಾಗಕ್ಕೆಲ್ಲ ಒಬ್ಬ ರಾಜ ಇದ್ದ. ಪ್ರೀತಿಯಿಂದ ನೋಡಿಕೊಳ್ಳುವ ಹೆಂಡತಿ, ತನ್ನದು ಅಂತ ಹೇಳ್ಕೊಳ್ಳಿಕ್ಕಿರುವ ಮಕ್ಕಳು, ಅವನ ಖುಷಿಯೇ ತಮ್ಮ ಖುಷಿ ಅಂತ ಆಚರಿಸುವ ಜನರು, ಸುತ್ತ 10 ಸಾಮಂತರಲ್ಲೂ ಸ್ನೇಹ, ಎಲ್ಲ ಸಹ ಅವನ ಹತ್ರ ಇತ್ತು. ಆದರೆ ನೆಮ್ಮದಿ ಒಂದನ್ನು ಬಿಟ್ಟು 4 ದೇವಸ್ಥಾನ ತಿರುಗಿದ, 10 ತೀರ್ಥಸ್ನಾನ ಮಾಡಿದ. ದೇವರಿಗೆ ತುಲಾಭಾರ, ಪಿತೃಗಳಿಗೆ ಅನ್ನ ಆಹಾರ ಎಂತ ಮಾಡಿದ್ರು ಸಹ ರಾಜನ ಕಣ್ಣಲ್ಲಿ ನಿದ್ದೆ, ಮನಸ್ಸಿಗೆ ಶಾಂತಿ ಸಿಗಲೇ ಇಲ್ಲ. ಇನ್ನು ಈ ಭೂಮಿ ಮೇಲೆ ನನಗೆ ನೆಮ್ಮದಿ ತಂದುಕೊಡುವ ಜಾಗ ಆಗಲಿ ಶಕ್ತಿ ಆಗಲಿ ಇಲ್ಲ ಅಂತ ಎಣಿಸಿ ರಾಜ ಎಲ್ಲ ಬಿಟ್ಟು ಕಾಡಿಗೆ ಹೋಗ್ತಾನೆ. ಬಂದು ಒಂದು ಕಲ್ಲಿನ ಮುಂದೆ ನಿಂತು ತನ್ನ ಶಸ್ತ್ರತ್ಯಾಗ ಮಾಡ್ತಾನೆ. ಆಗ ಅವನ ಕಣ್ಣಲ್ಲಿ ಕಣ್ಣೀರು ಜೋರಾಗಿ ಹರಿತದೆ, ಗೊತ್ತಿಲ್ಲದೆ ಕೈ ಮುಗಿತದೆ. ರಾಜನ ಮನಸ್ಸಲ್ಲಿ ಖುಷಿ, ಇಲ್ಲಿ ತನಕ ಇಲ್ಲದ ಒಂದು ಖುಷಿ. ನಿಮ್ಮ ರಾಜನಾಗಿ ಬೇಡಿಕೊಳ್ತಿದ್ದೇನೆ, ಈ ದೈವವನ್ನು ನನ್ನ ಮಡಿಲಿಗೆ ಹಾಕಿ. ನಿಮಗೆಂತ ಬೇಕು ಕೇಳಿ, ಕೊಡ್ತೇನೆ. ಎನ್ನ ಉಲ್ಲಯ, ನೀವು ಎಂತ ಬೇಕಾದ್ರೆ ಕೇಳಿ, ಆದ್ರೆ ನಮ್ಮ ದೈವ ಪಂಜುಲಿಯನ್ನು ಮಾತ್ರ ಕೇಳಬೇಡಿ. ನಿನ್ನ ಬಿಟ್ಟು ಬೇರೆ ಎಂತ ಬೇಡ ಪಂಜುರ್ಲಿ. ನೀನೆಂತ ಹೇಳಿದ್ರು ಸಹ ಕೊಡ್ತೇನೆ. ನನ್ನ ಸ್ವರ ಎಲ್ಲಿವರೆಗೆ ಕೇಳ್ತಾ ಉಂಟ ಅಷ್ಟೆಲ್ಲ ಜಾಗವನ್ನು ಊರಿನ ಜನರಿಗೆ ಕೊಡ್ಬೇಕು. ನೆನಪಿಟ್ಟುಕೋ, ನನ್ನ ಬೆನ್ನಲ್ಲೇ ಉಗ್ರರೂಪಿ ಗುಳಿಗ ಕೂಡ ಬರ್ತಾರೆ. ಹೊರ ಮಾತ್ರ ತತ್ತಂದೇಣ ಯಾರು ಬಿಡಿ ಅಂದೇಣಲ್ಲ ಎತ್ರ ಬಾಲ ಬಿಡಿ. ಆಯ್ತು ಪಂಜುರ್ಲಿ. वराहरूपं दैववरीष्टं वरस्मितवदनं वज्रदन्तधर रक्षाकवचम् शिवसम्भूत भुवि संजात ನಂಬಿದವಗಿಂಬು ಕೊಡುವವನೀತ ಸಾವಿರ ದೈವದ ಮನ ಸಂಪ್ರೀತ ಬೇಡುತ್ತ ನಿಂದೆವು ಆರಾಧಿಸುತ್ತ
ಬಾಂಬೆಯಿಂದ ಇಲ್ಲಿಗೆ ಕೊಲ ನೋಡ್ಲಿಕ್ಕೆ ಬಂದದಲ್ಲ, ಜಾಗದ ಇತ್ಯರ್ಥ ಮಾಡಲಿಕ್ಕೆ. ಎಂತ ಮಾತಾಡ್ತೀಯ ನೀನು? ನಮ್ಮ ಪೂರ್ವಜರು ದೈವ ಚಾಕರಿಗೆ ಅಂತ ಊರಿಗೆ ಕೊಟ್ಟ ಜಾಗ ಇದು. ಆವತ್ತಿಂದ ಇವತ್ತುವರೆಗೂ ನಮ್ಮ ಕುಟುಂಬ ನೆಮ್ಮದಿಯಲ್ಲಿ ಉಂಟು. ಅರೆ ಬಸ್, ಅವತ್ತು ಧರ್ಮಕ್ಕೆ ಕೊಟ್ಟದಲ್ಲ. ಈಗ ಈ 100 ಎಕರೆ ಜಾಗಕ್ಕೆ ಕ್ರಯ ಎಷ್ಟು ಉಂಟು ಗೊತ್ತುಂಟ ನಿಮಗೆ? ಈಗ ವಾಪಸ್ ತಗೊಂಡ್ರೆ ಸಹ ಇದಕ್ಕಿಂತ ಜಾಸ್ತಿ ನೆಮ್ಮದಿಯಿಂದ ಬದುಕ್ಬೋದು ನಾವು. ಹಾಗೆ ಆಗುದಿಲ್ಲ ಮಾರಾಯ. ಕೊಟ್ಟ ಜಾಗವನ್ನು ವಾಪಸ್ ತಗೊಂಡ್ರೆ ದೈವ ಕೊಟ್ಟ ಮಾತಿಗೆ ತಪ್ಪಿದಾಗ ಆಗುದು. ಅಯ್ಯೋ, ನಿಮ್ಮ ದೈವ ಕೊಂಡೋಗಿ ಬದಿಗಿಡಿ ಮಾರೆ. ಯಾವಾಗ ನೋಡಿದ್ರೆ ಸಹ ದೈವ ದೈವ ಇಲ್ಲ. ಅಲ್ಲಿ ನಡೀತಾ ಉಂಟಲ್ಲ ಈ ಥರ ನಾಟಕ. ನಾನು ಸುಮಾರು ನೋಡಿದ್ದೇನೆ ಆಯ್ತಾ. ಇದು ನಮ್ಮ ಪೂರ್ವಜರ ಪಿತ್ರಾರ್ಜಿತ ಆಸ್ತಿ. ನಿಮಗೆ ಎಷ್ಟು ಹಕ್ಕುಂಟ, ನನಗೆ ಸಹ ಅಷ್ಟು ಹಕ್ಕುಂಟು. ನಿಮಗೆ ಕೇಳಲಿಕ್ಕೆ ಆಗೋದಿಲ್ವಾ? ಸುಮ್ಮನೆ ಕೂತ್ಕೊಳ್ಳಿ, ನಾನು ಕೋರ್ಟಲ್ಲಿ ನೋಡ್ಕೊಳ್ತೇನೆ. ಕಾಡು ಕತ್ತಲಾಗಿ ನಾಡು ಬೆಳಕಾಗುವಂತ ಹೊತ್ತು ಗೊತ್ತಿನಾರ ನನ್ನ ರಾಜಸ್ಥಾನದಲ್ಲಿ ನಿಂತು ಕೇಳುವಂತ ವಾಡಿಕೆ, ಕೇಳುವಂತ ಪ್ರಶ್ನೆ ಏನಾದರೂ ಉಳಿದಿದೆಯಾ ಗೊತ್ತಿನಾರೆ? ಪಂಜುರ್ಲಿ, ಸದ್ಯಕ್ಕೆ ನಮ್ಮ ಹತ್ರ ಕೇಳುವಂತ ಪ್ರಶ್ನೆ ಏನಿಲ್ಲ. ನನಗೆ ಉಂಟು. ಈಗ ಈ ಜಾಗ, ಈ ಆಸ್ತಿ, ಈ ಭೂಮಿ, ಇದು ಯಾವುದು ಈ ಊರಿನವರದಲ್ಲ. ಮಾತಾಡಬೇಡ ಮಾರ, ಸುಮ್ಮನೆ. ಆಯ್ತು ಮಾರ, ನಿಮ್ಮದಲ್ಲ, ನನ್ನದು. ಇದನ್ನ ನೀನು ನನಗೆ ಹಿಂತಿರುಗಿಸಿ ಕೊಡ್ಬೇಕು. ಬಹಳ ಒಳ್ಳೆ ಪ್ರಾರ್ಥನೆ, ಬಹಳ ಒಳ್ಳೆ ಪ್ರಾರ್ಥನೆ ಗೊತ್ತಿನಾರೆ. ನಿಮ್ಮ ಜಾಗ ನಾನು ಹಿಂದಿರಿಸಿ ಕೊಡ್ತೇನೆ, ಊರಿನವರ ಜಾಗವನ್ನು ನಾನು ನಿಮ್ಗೆ ಹಿಂದಿರಿಸಿ ಕೊಡ್ತೇನೆ. ಆದ್ರೆ ನಾನಿಲ್ಲಿವರೆಗೆ ನಿಮಗೆ ಕೊಟ್ಟಂತ ನೆಮ್ಮದಿಯನ್ನು ನೀವು ಹಿಂತಿರಿಸಿ ಕೊಡ್ಬೋದಾ ಗೊತ್ತಿನಾರೆ? ಈಗ ನಿಂಗೆ ಕೊಡಿಸ್ಲಿಕ್ಕೆ ಆಗುದಿಲ್ವಾ? ತೊಂದರೆ ಇಲ್ಲ, ಇದರ ತೀರ್ಮಾನ ಎಲ್ಲಿ ಆಗಬೇಕೋ ಅಲ್ಲಿ ಮಾಡಿಸ್ಕೊಳ್ತೇನೆ ನಾನು. ಕೋರ್ಟಿಗೆ ಹೋಗ್ತಿ, ಆದ್ರೆ ನಿನ್ನ ತೀರ್ಮಾನ ಮೆಟ್ಲಲ್ಲಿ ನಾನು ಮಾಡ್ತೇನೆ. ಜಾಗ ಊರಿನವ್ರದ್ದು, ಅದರ ತೀರ್ಮಾನ ಇವತ್ತಲ್ಲ, ಮುಂದೊಂದು ಕಾಲ ಬರಬೇಕಾಗ್ತದೆ. ಊರಿನವರಿಗೆ ಸೇರಿದ್ದ ಇದು? ದೈವ ಮಾತಾಡುದ, ದೈವ ನರ್ತಕ ಮಾತಾಡುದ? ದೈವವ ನರ್ತಕನ ಇವತ್ತೇ ತೀರ್ಮಾನ ಆಗ್ಲಿ. ನರ್ತಕನಾದ್ರೆ ನಾನು ನಿಮಗೆ ಸಿಗುವಂತವನಾಗ್ಲಿ, ದೈವವಾದ್ರೆ ಶಿವ. ಅಪ್ಪಯ್ಯ ಇದೇ ಜಾಗದಲ್ಲಿ ಎಂತಕ್ಕೆ ಮಾಯ ಆದದ್ದು? ಇದೇ ನಮ್ಮ ಮೂಲ ಮಗ. ನಮ್ಮ ಹಿರಿಯರೆಲ್ಲ ಇದ್ದದ್ದು ಇಲ್ಲೇ. ಅದೊಂದು ದೊಡ್ಡ ದಂತಕತೆ. ಎಂತ ದಂತಕತೆ? ಸುಮಾರು ವರ್ಷಗಳ ಹಿಂದೆ ಈಶ್ವರನ ಗಣಗಳು ನೆಲೆಸಿದ ಜಾಗ ಇದು. ಗಣಗಳಂದ್ರೆ? ನಾವು ನಂಬುವ ದೈವ. ಪ್ರಕೃತಿಯಲ್ಲಿ ವಿಲೀನವಾದ ಶಕ್ತಿ. ಯಾವಾಗೆಲ್ಲ ಮನುಷ್ಯ ಅಧರ್ಮದ ಕಡೆ ಸಾಕ್ತಾನ, ಮಾಯಾಲೋಕದಿಂದ ಈಶ್ವರ ದೇವರು ಧರ್ಮ ಕಾಪಾಡಲಿಕ್ಕೆ ಗಣಗಳನ್ನ ಕಳಿಸ್ತಾರಂತೆ. ಹೀಗೆ ಬಂದವರಲ್ಲಿ ಒಬ್ಬ ನಾವು ನಂಬುವಂತ ಪಂಜುರ್ಲಿ. ಅಧರ್ಮದ ಕಡೆ ಸಾಗುವವರ ರಕ್ತ ಕುಡಿಲಿಕ್ಕೆ ಅವನ ಬೆನ್ನಿಗೆ ಇನ್ನೊಬ್ಬ ಬರ್ತಾನೆ, ಉಗ್ರ ರೂಪಿ ಗುಳಿಗ. ಈ ಎಲ್ಲ ಗಣಗಳು ಬಂದು ನೆಲೆಸಿದ್ದು ಈ ಪುಣ್ಯ ಮಣ್ಣಿನಲ್ಲಿ. ಇದಕ್ಕೆ ಸಾವಿರಾರು ವರ್ಷಗಳ ಹಿಂದೆ ಇದ್ದ ಮೂಲ ಹೆಸರು ಕದಂಬರು ಬನವಾಸಿಯನ್ನ ಆಳ್ತಿದ್ದ ಕಾಲ. ಪಡುವಣದ ಪಾಳೆಗಾರರು ಕದಂಬರ ಕೆಳಗೆ ಸಾಮಂತರಾಗಿ ಮೆರೀತಿತ್ತು. ಇತ್ತ ಕಡೆ ರಾಜಶೇಖರ 2 ಮಕ್ಕಳ ತಂದೆ ಆಗ್ತಾನೆ. ಆದ್ರೆ ಹೆಣ್ಣು ಮಗುವಿಗೆ ಕೈಕಾಲ್ನಲ್ಲಿ ಬಲ ಇಲ್ಲ ಅಂತ ಗೊತ್ತಾದಾಗ ಅಲ್ಲಿಂದ ಕತ್ತಲು ಮತ್ತು ಕರಾಳತೆ ಒಂದಾಯ್ತು. ಧರ್ಮದ ಬೀಡು ಬರಡಾದಾಗೆಲ್ಲ ಉಳ್ಳಾಯ ಮಳೆ ಸುರಿಸ್ತಾನಂತೆ. ಈ ಮಣ್ಣಲ್ಲಿ ದೈವತ್ವ ಮತ್ತೆ ಮತ್ತೆ ಹುಟ್ಟುತ್ತದೆ.
ಯಾರಿಗೂ ಬೇಡದ ಮಗುವನ್ನು ಬೈದಿ ತನ್ನದಾಗಿಸಿಕೊಂಡ್ಳು. ಮೂಲದಲ್ಲಿ ಸಿಕ್ಕಿದ್ದಕ್ಕೆ ಅವನಿಗೊಂದು ಹೆಸರಿಟ್ಲು. ಬೆರ್ಮೆ. ಬೆಳೀತಾ ಇಲ್ಲಿನ ಕಾರ್ಣಿಕಕ್ಕೆ ಬೆರ್ಮೆ ಬೆರಗಾಗಿದ್ದ. ಕಾಲ ಕಳೆದಂತೆ ಕಾಡಿನ ಉತ್ಪತ್ತಿಯನ್ನು ಉಪಯೋಗಿಸಿಕೊಂಡು ಜೀವನ ಸಾಗಿಸುತ್ತಿದ್ದ ನಮ್ಮ ಹಿರಿಯರು ಆ ಉತ್ಪತ್ತಿಯಲ್ಲಿ ಒಂದು ಪಾಲನ್ನು ದೈವಕ್ಕಿಟ್ಟು ಇನ್ನೊಂದು ಪಾಲನ್ನು ತಮಗುಳಿಸಿ ಮೂರನೇ ಪಾಲನ್ನು ಗಡಿಯಲ್ಲಿ ಕೊಂಡು ಹೋಗಿಡ್ತಾ ಇದ್ರು. ಪುಲಿಯೇ ಪೊಲಿಯರೆ ಪುಲಿ ಪುವೆ ಬೋಂಡುಲಾಯ ಹೊಸ ಕುರಲು ಪುಳೆ ಪುಲೆಯ ಬಂಗಾರದ ಗಿರಿ ಗಿರಿ ಬೆಳಕ ಹನಿ ಕಾಂತಾರ ಸೇರಿದೆಯ ಅಂಗೈಯ ನೆಲ್ಲಿಕಾಯಿ ಆಹಾ ಅಂತೆಕಾಯಿ ಕಲಿಯೋದಂತ ಎಂತ ಸಲಿಸೋ ಸಲಿಸೋ ಅಟಕ್ಕೆ ಮೆಟ್ಟಿಲು ಆಕಾಶ ಕೇಳಿ ಹಾಕಿ ಕಂಡರೋ ರಂಗು ರಂಗು ಕನಸು ಕಂಡ ತುಂಬಾ ಹೊಸ ಬೆಳಕು ಮಣ್ಣಲ್ಲಿದೆ ಹೊಸ ಸರಕು ನಡುಗೆಲಿ ಹೊಸ ಹುರುಪು ಕಾಡು ತುಂಬಾ ಹೊಸ ಹೊಳಪು ಪುಲಿಯೇ ಪೊಲಿಯರೆ ಪುಲಿ ಪುವೆ ಬೋಂಡುಲಾಯ ಹೊಸ ಕುರಲು ಪುಳೆ ಪುಲೆಯ. ಏಯ್ ಬಾಯ್ಲಿ. ಎಂತ ಸೈನಿಕವಾ? ನಿನ್ನನ್ನು ಕಾಪಾಡ್ಲಿಕ್ಕೆ ಸೈನಿಕರೇ. ಓ ಮದನ ಮನಮೋಹಿನಿ ನಿಯಾರಲೆ ಕಂಡೆ ಮನಮೋಹಕ ಮಾಯಾ ಕಳೆ ಭಾವನೆಯ ಬರಸೆಳೆದ ಶೂರಶ ಕೂತಲೆ ಮೆಲುವಾಗೆ ಅರಳಿದೆ ಮನದಿ ಪ್ರೇಮ ಕಾವ್ಯಗಳೇ ಅರಿಗೇನೋ ಬದಲಾದ ಹಾಗಿದೆ ಮಳೆ ಬಿಲ್ಲೊಂದು ಮೈಗಂಟಿದೆ ಬೆಳಕು ಸಿಗ್ತದೆ ಅಂತ ಮಿಂಚೊಳದಿಂದ ಹೋಗ್ಬೇಡಿ, ದಾರಿ ತಪ್ತೀರಿ. ಸಾಂಬಾರ ಪದಾರ್ಥಗಳನ್ನು ನೋಡಿ ಅರಸನ ಕಣ್ಣು ಮಿಂಚುತ್ತದೆ. ಬೆಳ್ಳಿ ಬಂಗಾರದ ಹಾಗೆ ಹೊಳೆಯದಿದ್ರೂ ಅದೇ ಅವರ ವ್ಯಾಪಾರದ ಬುನಾದಿಯಾಗಿತ್ತು. ಇದೆಲ್ಲಿ ದೊರಕಿದ್ದು? ಈಶ್ವರನ ಹೂದೋಟ ಕಾಂತಾರ. ಅರಸನ ಹತ್ರ ಎಲ್ಲವೂ ಇತ್ತು, ಕಾಂತಾರ ಒಂದನ್ನು ಬಿಟ್ಟು. ಈ ಕಾಡು, ಈ ಕತ್ತಲು, ನಿಶಬ್ದ, ಎಷ್ಟು ನೆಮ್ಮದಿಯಿಂದ ಮಲಗಿದ್ದಾರೆ. ಮಲಗಿರೋವನ್ನು ಕೊಲ್ಲುವುದು ಮಾತ್ರ ರಾಜಧರ್ಮ ಅಲ್ಲ. ಸೈನಿಕರೇ, ಹೊತ್ತಿ ಉರಿಸಿದ ಗೆಳೆಯರೆ, ಇನ್ನು ಕಾಂತಾರ ನಮ್ಮದೇ. ಗಮ್ಮತ್ತು ಮಾಡಿ. ಸ್ವಾಮಿ ಕುಡಿಗ
ಧರ್ಮದ ಕಲ್ಲನು ಎಡವಿದ ಮನುಜನ ಬೆರಳಿನ ಗಾಯವು ಮಾಯದು. ಧರ್ಮವ ದರ್ಪಕ್ಕೆ ಬಲಿ ಕೊಡು ದುರುಳರ ಅಳುವಿಗೆ ದೈವವು. ನೀವು ಈಶ್ವರ ದೇವರ ಗಣಗಳಿಗೆ ಅಪಮಾನ ಮಾಡಿರುವಾಗ ಅವ ನೀವು ಕಟ್ಟಿಸಿದ ಗುಡಿಯೊಳಗೆ ಕೂರ್ಲಿಕ್ಕೆ ಹೋಗ್ತಾನ? ಇಲ್ಲಿ ಒಡೆದಿರುವುದು ಕಲ್ಲಲ್ಲ, ಅವನ ಮನಸ್ಸು. ಇದನ್ನ ಹೇಗೆ ಸರಿ ಮಾಡುದು? ಅವನು ಸಂತೃಪ್ತನಾಗೋವರೆಗೂ ಬ್ರಹ್ಮಕಲಶ ಆಗ್ಲಿಕ್ಕೆ ಬಿಡೋದಿಲ್ಲ. ಇನ್ನು ಯಾವ ಅಧಿಕಾರ? ಸುತ್ತ ಸಾಮಂತರಲ್ಲೂ ಇದ್ದ ಮರ್ಯಾದೆ ಬೀದಿಗೆ ಬಂದಿದೆ. ಸಿಂಹಾಸನದ ಮೇಲೆ ಇರ್ಬೇಕಾಗಿದ್ದ ಕಿರೀಟ ನೆಲಕ್ಕೆ ಉರುಳಿದೆ. ಮೊದಲು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿ ಹೋಗಿ. ಅದಕ್ಕೆ ಇಲ್ಲಿಗೆ ಬಂದದ್ದು. ಯಾವ ಶಕ್ತಿಗಳಿಗೆ ನಮ್ಮಿಂದ ಅಪಚಾರ ಆಗಿದೆಯಾ ಅದಕ್ಕೆ ಈಶ್ವರನ ಅಂಗಳದಲ್ಲಿ ಪೂಜನೀಯ ಸ್ಥಾನ ಕೊಟ್ಟು ನಮ್ಮ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಬೇಕಂತಿದ್ದೇವೆ. ಇದು ಐತಿಹಾಸಿಕ ನಿರ್ಧಾರ. ಈ ನಿಮ್ಮ ನಡೆಯನ್ನ ಎಲ್ಲ ಕಾಂತಾರದವರ ಪರವಾಗಿ ನಾನು ಅಭಿನಂದಿಸ್ತೇನೆ. ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿರುವುದೊಂದೇ ದೈವ ಪಾರಿಯು, ಗೊತ್ತಿರುವುದೊಂದೇ ದೈವ ಪಾರಿಯು. ಉಳ್ಳಾಯ ನಿನ್ನ ನಿಲತಡೆಗೆ ಬಿದಡುಂದ ಮಾಯ ಸನ್ನಿಧಿಗೆ ಕಾಪು, ಗೊತ್ತಿಜ್ಜೆ ಶಿವನೇ ಭಕ್ತಿದಾರಿಯು. ದಿಗ್ಬಂಧನ ತೆಗಿಬೇಕು. ಎಂತ ಮಾಡುದು? ನೀನ್ ಬಾವಿಯಲ್ಲಿ ಸಿಕ್ಕಿದಾಗ ಯಾರು ಬಿಟ್ಟು ಹೋದದ್ದು, ಯಾಕೆ ಬಿಟ್ಟು ಹೋದದ್ದು ಅಂತ ಯಾರಿಗೆ ಸಹ ಗೊತ್ತಿರಲಿಲ್ಲ. ಇವತ್ತು ನೀನು ಯಾಕೆ ಬಂದದನ್ನು ತೋರಿಸೋ ಸಮಯ ಬಂದಿದೆ. ಹೋಗು, ಗಂಗೆ ದಾರಿ ತೋರಿಸ್ತಾಳೆ. ಶಿವಗಣ ಮಿತ್ತೆ ಮಾಯನೋ ಕೊಡುದು ಇಸರ ದೇವರನ ಅನುನುಕೇನೊಂದು ಅಲ್ದು ಪಿದಡೊಂದು ಭೂಮಿ ಜತ್ತೊಂದು ಇರಿತೆ ಮಿತ್ತಾದೆ ತೂತ ಚೆಂಡಾದೆ ಧರ್ಮ ಉರಿಪಾದೆ ಸುಗಿತಿ ಭಕ್ತರಿಗೆ ಸತ್ಯ ತೋಜಾದೆ ಅರ್ತಿ ಬಿತ್ತಿಡೆ ಮೈ ಮೆನೆ ಮೆನೆ ಕೆಡೆ ಸುಗಿ
ಮೈಯೆಲ್ಲ ಮಸಿ ಹಚ್ಚಿಕೊಂಡು ತುಕ್ಕು ಹಿಡಿದ ತ್ರಿಶೂಲ ಹಿಡ್ಕೊಂಡು ಕೂಡಲೇ ನೀನು ಈಶ್ವರನ ಗಣ ಆಗೋದಿಲ್ಲ. ನಿನ್ನ ಮುಂದೆ ನಿಂತಿರೋದು ಸೃಷ್ಟಿಯ ಮೂಲ, ಹೆಣ್ಣು. ಧೈರ್ಯ ಇದ್ರೆ ಮುಟ್ಟಿ ನೋಡು, ಬಾ. ಪುಣ್ಯ ಜನ್ಮಗ ಅಪಚಾರ ಮಲ್ತೀನಿ ನನ್ನ ಮುಟ್ಟುನ ಯಾನತ್ತು ನಿನ್ನ ಸಂಹಾರಕ್ಕೆ ಬೋಲಾದು ಉಲ್ಲಾಯನ ಅನುದತ್ತೊಂದು ಅಪ್ಪ ಸಂಖ್ಯೆ ಬಾರ ಗಾಲಿಭದ್ರ ಕುಮಾರನ ಮಗಳು ಎನ್ನತ್ತಗೆ ಬರಂದುಲ್ಲ. ಏನಂದುಂಡ ಈ ಬಂಡೆ ಮೂಲ ಸೃಷ್ಟಿ ನಿನ್ನ ಹತ್ರ ಬಂದು ಅಂತೀನಿ, ನಿನ್ನ ತರ ಬರ್ತೀನಿ. ಉಲ್ಲಾಯನ ದರಿದ ಉಡಲನ್ನು ಯಾರಂಚಿ ಮಲ್ಪುವೆ ಚೌಂಡಿ. ಕಿನ್ನಿ ಪೆರಡೆ ಬೆಳಕು ಬೆಳಕಲ್ಲಿ ಕಣ್ಣು ಮುಂದೆ ಇರುವುದೆಲ್ಲ ಕಾಣ್ತದೆ, ಆದ್ರೆ ಇದು ಬೆಳಕಲ್ಲ, ದರ್ಶನ. ಹಿಂದೆ ನಡೆದದ್ದು ಮುಂದೆ ನಡೆಯೋದು ಎಲ್ಲ ತೋರಿಸೋ ಬೆಳಕು ಕಾಣ್ತದ.